ನೋಡಿ, ಕುಂದಾನಗರಿ ಬೆಳಗಾವಿಯಲ್ಲಿ ಕಳ್ಳತನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಕೇವಲ 3 ದಿನದಲ್ಲಿ 14 ಕಳ್ಳತನ ಪ್ರಕರಣಗಳು ಇಲ್ಲಿ ದಾಖಲಾಗಿರುವಂಥದ್ದು. ಸುಮಾರು 30 ಲಕ್ಷಕ್ಕೂ ಅಧಿಕ ಹಣ, ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿರೋದು. ಈ ಕಳ್ಳತನದಿಂದ ಬೆಳಗಾವಿ ಜನರು ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಬೆಳಗಾವಿಯಲ್ಲಿ ಕುಂದಾನಗರಿ ಜನರು ಕಳ್ಳತನ ಪ್ರಕರಣಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಈವರೆಗೆ 30 ಲಕ್ಷಕ್ಕೂ ಅಧಿಕ ಹಣ, ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗಿದೆ. ಕೈಲಿ ಕೋಲು, ಕುಡುಗೋಲು, ದೊಣ್ಣೆ ಹಿಡಿದು ಜನರ ಸುತ್ತಮುತ್ತ ಗಸ್ತು ತಿರುಗ್ತಿದ್ದಾರೆ ಈಗ ಜನರು. ಒಬ್ಬನೇ ಆರೋಪಿ ಕಳ್ಳತನ ಮಾಡುತ್ತಿರುವಂಥ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಒಬ್ಬನೇ ಇದ್ದಾನೆ ಆರೋಪಿ ಅನ್ನುವಂಥದ್ದು. ಪಾರಿಜಾತ ನಗರ, ಸಮೃದ್ಧಿ ನಗರ, ಸಾಯಿ ಕಾಲೋನಿ, ಆನಂದ ನಗರ, ಕೇಶವನಗರ, ವಡಗಾವ, ಅಂಬೇಡ್ಕರ್ ನಗರ, ಕನಕದಾಸ ಕಾಲೋನಿ ಸೇರಿ ಹಲವೆಡೆ ಕಳ್ಳತನ ಪ್ರಕರಣ ಈಗ ದಾಖಲಾಗಿರೋದು. ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸವಾಲಾಗಿದೆ ಈ ಕೇಸ್. ಯಾಕಂತಂದ್ರೆ ಇಲ್ಲಿ ಒಬ್ಬನೇ ಆರೋಪಿ. ವಿಶೇಷ ತಂಡವನ್ನು ರಚಿಸಿ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಎಸಿಪಿ ಸದಾಶಿವ ಕಟ್ಟಿಮನಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಇಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸೊ ಈ ಕಳ್ಳತನದ ಪ್ರಕರಣದಿಂದ ಬೆಳಗಾವಿ ಜನತೆ ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮೈಲಾರಿ ಒಂದು ವರದಿಯನ್ನು ನಡೆಸಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ಬೆಳಗಾವಿ ಮಹಾನಗರದಲ್ಲಿ ಕಳೆದ 3 ದಿನಗಳಲ್ಲಿ ಮನೆಗಳತನ ಪ್ರಕರಣಗಳು ಹೆಚ್ಚಳ ಆಗ್ತಿದೆ. ಹೀಗಾಗಿ ಸ್ವತಃ ಸಾರ್ವಜನಿಕರೇನು ಕೈಯಲ್ಲಿ ಕೋಲುಗಳನ್ನು ಹಿಡಿದು ಕಳ್ಳರ ಬೇಟೆಗಾಗಿ ಕಾಯ್ದುಕೊಳ್ತಿರ್ತಾರೆ. ಮತ್ತು ಪ್ರಮುಖವಾಗಿ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಸುಮಾರು ಈ ಕಳೆದ 3 ದಿನಗಳಲ್ಲಿ 14ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ಆದ ಹಿನ್ನೆಲೆಯಲ್ಲಿ ಏನು ಕಳ್ಳನ ಬೇಟೆಗಾಗಿ ಪೊಲೀಸರಿಗೂ ಕೂಡ ವಿಶೇಷ ತಂಡವನ್ನು ರಚನೆ ಮಾಡಿ ಮತ್ತು ಕಳ್ಳನನ್ನು ಹಿಡಿಯೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಾವಿಯ ಎಸಿಪಿ ಸದಾಶಿವ ಕಟ್ಟಿಮನಿ ನೇತೃತ್ವದಲ್ಲಿ ಕಳ್ಳನ ಬಂಧನಕ್ಕೆ ಈಗಾಗಲೇ ಜಾಲವನ್ನು ಬೀಸಿದ್ದಾರೆ. ಇಡೀ ರಾತ್ರಿ ಕೂಡ ಪೊಲೀಸರು ಗಸ್ತನ್ನು ತಿರುಗ್ತಿದ್ದಾರೆ. ಅವರ ಜೊತೆಗೆ ಏನು ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಿದ್ದಾರೆ. ನಿತ್ಯ ಸುಮಾರು ಅಂದರೆ 3 ದಿನಗಳಲ್ಲಿ 30 ಲಕ್ಷಕ್ಕೂ ಅಧಿಕ ಹಣವನ್ನು ಮತ್ತು ಚಿನ್ನಾಭರಣವನ್ನು ದೋಚಿ ಕಳ್ಳ ಪರಾರಿ ಆಗಿದ್ದಾರೆ ಅನ್ನೊಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಆದಷ್ಟು ಬೇಗ ಕಳ್ಳನನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರಿಗೂ ಕೂಡ ಸಹಕಾರ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಸ್ಥಳೀಯರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಎಷ್ಟು ದಿನ ಆಯಿತು ಮತ್ತು ಈ ಏರಿಯಾದಲ್ಲಿ ಎಷ್ಟು ಕಳ್ಳತನ ಪ್ರಕರಣಗಳಾಗಿವೆ? ಸುಮಾರು 13 ದಿವಸ ಆತು ರೀ. 13 ದಿವಸ ಒಳಗೆ ಕಡಿಮೆ 8 ತುಡು ಆಗ್ಯಾವ್ರಿ. ಇಲ್ಲಿ ಕ್ಯಾಶ್, ರೊಕ್ಕಡ ಎಲ್ಲ ತುಡು ಆಗ್ಯಾವ್ರಿ. ಮತ್ತು ಒಬ್ಬ ವೈಟ್ ಶರ್ಟ್ ಹಾಕೊಂಡು, ಟೊಪ್ಪಿ ಹಾಕೊಂಡು, ಮತ್ತು ಮುಖ ಮೇಲೆ ಮಾಸ್ಕ್ ಹಾಕೊಂಡು, ಕೈ ಮೇಲೆ ಇದು ಗ್ಲೌಸ್ ಹಾಕ್ಕೊಂಡು ಬರತ್ತಾರ ರೀ ಅವರು. ಮತ್ತು ಅವ್ರಿಗೆ ಎಷ್ಟು ಧೈರ್ಯ ಅಂದರೆ ಅವರು ಸಿ ಸಿ ಟಿ ವಿ ಕ್ಯಾಮೆರಾನು ನೋಡ್ತಾರೆ ರೀ, ಬಟ್ ಒಳಗಡೆ ಹೋಗ್ತಾರೆ ರೀ. ಅಂದರೆ ಎಷ್ಟು ಧೈರ್ಯ ರೀ ಅವ್ರಿಗೆ. ನಮ್ಮ ಏರಿಯಾ ಒಳಗೆ ಇಲ್ಲೇ ಪಕ್ಕ ಮನೆಗಲ್ಲಿ ಅಂದರೆ ಸಮೃದ್ಧಿ ಕಾಲನಿ ಒಳಗೆ ಆಗಿದಾವ್ರಿ. ಬಟ್ ಎಷ್ಟು ಹಣ ಇವ್ರು ತುಡು ಮಾರ್ಯಾರ ನಮಗೇನು ಗೊತ್ತಿಲ್ಲ. ಬಟ್ ಹಿಂಗೆ ವೈರಲ್ ಇನ್ಫಾರ್ಮೇಷನ್ ಬಂದಾಗ ನಾವು ನಿಮ್ಗೆ ಹೇಳ್ತೀವಿ ರೀ. ಕೂಡ ಈಗ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಇದನ್ನು ಮಾಡೋದು. ನಿಮ್ಮ ಮನ್ಯಾಗ ಬೈ ಇತ್ತಂದ್ರೆ ನೀವೇನು ಮಾಡೋವ್ರಿ? ಕೈಯಾಗ ಏನು ತೊಗೊಳೋದಿದ್ರಿ? ನಾವು ಹಾಗೆ ಇದೇವೆ ರೀ. ನಮ್ಮ ಸಂರಕ್ಷಣೆ ಸಲುವಾಗ ನಾವು ಕಮಿಟ್ಮೆಂಟ್ ಎಲ್ಲ ಟೀಮ್ ವರ್ಕ್ ಮಾಡತ್ತೀವಿ ರೀ. ಏನಾದರೂ ಸಹಕಾರ್ಯ ಅಂತ ಸಿಗ್ಬೋದಂತ ಪೊಲೀಸರವರಿಗೆ, ಡಿಪಾರ್ಟ್ಮೆಂಟ್ಗಳಿಗೆ, ಅದಕ್ಕೆ ನಾವು ಈ ಥರ ಕೆಲಸ ಮಾಡಿದ್ದೀವಿ ನಾವು. ಇದಿಷ್ಟು ಸಾರ್ವಜನಿಕರು ಹೇಳ್ತಿದ್ದಾರೆ. ಕಳೆದ 3 ದಿನಗಳಿಂದ ಕೂಡ ಸಾಕಷ್ಟು ಕಳ್ಳತನ ಪ್ರಕರಣಗಳು ಆಗ್ತಿವೆ, ನಾವು ಪೊಲೀಸರಿಗೂ ಸಹಕಾರ ಕೊಡುವ ಕೆಲಸವನ್ನು ಮಾಡ್ತಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಪೊಲೀಸರು ಕೂಡ ಆರೋಪಿ ಪತ್ತೆಗೆ ಜಾಲವನ್ನು ಬೀಸಿದ್ದಾರೆ. ಆದಷ್ಟು ಬೇಗ ಕಳ್ಳನನ್ನು ಹಿಡಬೇಕು, ನಮ್ಮ ವಸ್ತುಗಳು ನಮಗೆ ಸಿಗುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ದಾರೆ. ಕ್ಯಾಮ್ಸುನಾ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.